ಒಳಗ್ ಬಾರಮ್ಮ. ಪೂರ್ಣಿ, ಪೂರ್ಣಿ. ಅಮ್ಮ, ಇಲ್ಲಿ ನೋಡು, ನಿನ್ ಡ್ಯಾನ್ಸ್ ಟೀಚರ್ ಬಂದಿದ್ದಾರೆ. ಹಾಗ್ಯಾಕ್ ನೋಡ್ತಾ ಇದ್ಯಾ? ಟೀಚರ್ಗೆ ನಮಸ್ಕಾರ ಮಾಡು. ಪರವಾಗಿಲ್ಲ. ನಿಂತ್ಕೊಂಡೇ ಇದೆಯಲ್ಲಮ್ಮ, ಕೂತ್ಕೋ. ಬಾ ಬಾ ಬಾರಮ್ಮ, ಬಾ. ಅಯ್ಯಯ್ಯೋ, ಕೆಳಗಲ್ಲ, ಮೇಲೆ. ಒಂದ್ ನಿಮಿಷ, ನೀನ್ ಬಂದೆ ಅಂತ ನನ್ ಮಗನ್ಗೆ ಒಂದ್ ಮಾತು ಹೇಳ್ತೀನಿ. ಇದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. ಪ್ಲೀಸ್ ಕ್ಯಾರಿ ಆನ್. ಓಕೆ ಸರ್. ಹೇಳಮ್ಮ. ಡ್ಯಾನ್ಸ್ ಟೀಚರ್ ಬಂದಿದಾರ್ ಕಣೋ. ಪೂರ್ಣಿ ನಿಜವಾಗ್ಲೂ ಡಯಟಿಂಗ್ ಮಾಡಲ್ಲ ಅಮ್ಮ. ಡ್ಯಾನ್ಸ್ ಶುರು ಮಾಡಿದ್ರೆ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಸರಿ ಅಮ್ಮ, ಆ ಟೀಚರ್ಗೆ ಏನ್ ಬೇಕೋ ನೋಡ್ಕೊ. ನಾನು ಬರೋದು ಲೇಟ್ ಆಗುತ್ತೆ, ನಂಗೋಸ್ಕರ ಕಾಯ್ಬೇಡ. ಅದ್ಯಾಕೋ, ಊಟಕ್ ಬರೋದಿಲ್ವಾ? ಇಲ್ಲ ಅಮ್ಮ, ಆಫೀಸ್ನಲ್ಲಿ ಸ್ವಲ್ಪ ವರ್ಕ್ ಇದೆ, ಲೇಟ್ ಆಗುತ್ತೆ. ಇಲ್ಲೇ ಊಟ ತರಿಸ್ಕೋತೀನಿ. ನನಗೋಸ್ಕರ ಕಾಯ್ದೇನೆ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೋ. ಒಂದ್ಸಲ ಆ ಟೀಚರ್ಗೆ ಫೋನ್ ಕೊಡು. ಅಮ್ಮ, ನನ್ ಮಗ ಮಾತಾಡ್ತಾನಂತೆ. ತಗೋ. ಹಲೋ. ನಮಸ್ತೆ ಇವ್ರೆ. ನಮಸ್ತೆ, ವೆಲ್ಕಮ್ ಟೀಚರ್. ನನ್ನ ತಂಗಿಗೆ ಸ್ವಲ್ಪ ಸೋಂಬೇರಿತನ, ಹೇಳಿದ್ನ ಅಷ್ಟು ಸುಲಭ ಕೇಳಲ್ಲ. ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೇನೆ ಅವಳ ಮಾತು ಕೇಳೋದು. ಹೌದು, ಅಡ್ರೆಸ್ ನಿಮಗೆ ಈಸಿಯಾಗಿ ಸಿಕ್ತಲ್ವಾ? ಸಿಕ್ತು. ಓಕೆ ಟೀಚರ್, ನಾನಿವಾಗ ಆಫೀಸಲ್ಲಿದ್ದೀನಿ. ಬಾಯ್. ಹೌದು, ನಿನ್ ಹೆಸರೇನಮ್ಮ? ಭುವಿನಾ? ಅಣ್ಣ ಹೇಳಿದ ಹೆಸರು ಅದಲ್ಲ ಅಲ್ವಾ? ಅಣ್ಣ ಹೇಳಿದ ಹೆಸರು ವೇದ ಅಲ್ವಾ? ಈ ಹುಡುಗಿ ಭುವಿ ಅಂತಿದ್ರೆ ನೀನು ವೇದ ಅಂತಿದ್ಯಲ್ಲ? ಹೌದಮ್ಮ, ಅಣ್ಣ ಹೇಳಿದ ಹೆಸರು ವೇದ. ಏನಮ್ಮ, ನಿನ್ ಹೆಸರು ವೇದಾನಾ ಭುವಿನಾ? ಅಂದ್ರೆ ನನ್ ಪೂರ್ತಿ ಹೆಸರು ವೇದ ಭುವಿ ಅಂತ. ಎಲ್ರೂ ಭುವಿ ಅಂತ ಕರೀತಾರೆ. ನಿಮಗೆ ಸಾಲ್ಸಾ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ ಅಲ್ವಾ? ಏನಾದ್ರೂ ಮಾತಾಡಿ. ನಾನು ಸಾಲ್ಸಾ ಕಲ್ಸಲ್ಲ, ಭರತನಾಟ್ಯ ಕಲ್ಸೋದು. ಭರತನಾಟ್ಯನಾ? ನಾನು ಸಾಲ್ಸಾ ಆದ್ರೆ ಮಾತ್ರ ಕಲಿತೀನಿ. ಹಾಗಾದ್ರೆ ಇಲ್ಲಿರೋ ಅವಶ್ಯಕತೆ ಇಲ್ಲ, ನೀವು ಹೋಗ್ಬೋದು. ಪೂರ್ಣಿ, ಟೀಚರ್ ಜೊತೆ ಹೀಗೆನಾ ಮಾತಾಡೋದು? ಅವ್ರು ನನ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತಾರಂತೆ. ಆ ತತ್ತೈ ದಿದ್ದಿತ್ತೈ ಡ್ಯಾನ್ಸ್ ನನಗ್ ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಯಾರು ಇಷ್ಟಪಡ್ತಾರಮ್ಮ? ಅದು ಔಟ್ಡೇಟೆಡ್. ಹಾಗಾಗಕ್ ಸಾಧ್ಯ ಇಲ್ಲ. ನಿನಗೆ ಗೊತ್ತಿಲ್ದಿರೋ ಡ್ಯಾನ್ಸ್ ಬಗ್ಗೆ ಕೀಳಾಗಿ ಮಾತಾಡ್ಬೇಡ. ಇದು ನೃತ್ಯ ಅಲ್ಲ, ನನ್ನ ಜೀವನದ ಭಾಗ. ಹೇಗ್ ನಡ್ಕೊಳ್ಬೇಕು, ಯಾರ ಜೊತೆ ಹೇಗಿರ್ಬೇಕು ಅಂತ ಹಾಡಲ್ಲಿರೋ ಭಾವನೆ ಹೇಳುತ್ತೆ. ಈ ನೃತ್ಯ ನಮ್ಮ ಶರೀರನ ಬಿಲ್ಲಿನ ಹಾಗೆ ಬಾಗಿಸುತ್ತೆ.
ಅದರಿಂದ ಶರೀರ ನಮ್ಮ ಕಂಟ್ರೋಲಲ್ಲಿರುತ್ತೆ. ಈ ನೃತ್ಯ ಧ್ಯಾನದಷ್ಟೇ ಪವಿತ್ರವಾದದ್ದು. ಧ್ಯಾನದಿಂದ ಎಂಥ ಮನುಷ್ಯಂಗಾದ್ರೂ ತನ್ನ ಮೇಲೆ ತನಗೆ ನಂಬಿಕೆ ಹುಟ್ಟೋ ಹಾಗೆ ಮಾಡುತ್ತೆ. ಏನೇ ಇದ್ರೂ ಸಾಧಿಸ್ಬೋದು ಅನ್ನೋ ಧೈರ್ಯ ಅವನಲ್ಲಿ ಹುಟ್ಟುತ್ತೆ. ಭರತನಾಟ್ಯ ಸಂಕೀರ್ತನೆಯಲ್ಲಿ ನಾವು ಬದುಕನ್ನ ಹೇಗ್ ನಡೆಸ್ಬೇಕು, ನಮ್ಮನ್ನ ನಾವು ಹೇಗೆ ತಿದ್ದಿ ಸರಿ ಮಾಡ್ಕೋಬೇಕು ಅನ್ನೋ ಭಾವ ಇರುತ್ತೆ. ಅಂತ ನಾಟ್ಯ ಮಾಡೋ ಹೆಣ್ಮಗಳು ಶಕ್ತಿ ಸ್ವರೂಪಿಣಿ ಆಗ್ತಾಳೆ. ಒಂದು ಸಲ ಗೆಜ್ಜೆ ಕಟ್ಟಿ ನೋಡು, ಆ ಶಬ್ದಕ್ಕೆ ನಿನ್ನ ಹೃದಯ ಮಾತಾಡತ್ತೆ. ನಾಟ್ಯ ನಿನ್ನ ಪ್ರಾಣ ಆಗತ್ತೆ. ಎಷ್ಟು ಅದ್ಭುತವಾಗಿ ಹೇಳ್ದೆ ಅಮ್ಮ. ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡಿದ್ಲು. ಅವಳ ಮಾತನ್ನ ಮನ್ಸಕ್ಕೆ ಹಚ್ಕೋಬೇಡಮ್ಮ. ಪೂರ್ಣಿ, ನೀನು ಭರತನಾಟ್ಯನ ಕಲಿತಾ ಇದ್ಯಾ ಅಷ್ಟೇ. ಅಮ್ಮ, ನೀನ್ ಕೂಡನಾ? ಈ ಹುಡುಗಿ ನಾಟ್ಯದ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳಿದ್ರು ಕೂಡ ನಿನ್ಗೆ ಅದ್ರ ಮಹತ್ವ ತಿಳಿತಿಲ್ಲ ಅಂದ್ರೆ ಅದು ನಿನ್ ದುರಾದೃಷ್ಟ ಆಗಿರುತ್ತೆ. ಹಾಗಲ್ಲಮ್ಮ. ನನ್ಗೇನು ಹೇಳ್ಬೇಡ, ನೀನು ಕಲಿತಾ ಇದ್ಯಾ ಅಷ್ಟೇ. ಈ ಹುಡುಗಿಗೆ ಮೇಲಿನ ರೂಮ್ ತೋರ್ಸು. ಸರಿ, ಬನ್ನಿ. ಹೋಗಮ್ಮ. ರಂಗಮ್ಮ, ಈ ಮೆಟ್ಲೆ ಹತ್ತಿ ಕೊನೆಗೆ ಹೋದ್ರೆ ಅದೇ ರೂಮ್. ಸರಿ. ಸಿಕ್ಕಾಕೊಂಡೆ. ಎಸ್. ಹಲೋ. ಓಕೆನಾ? ಹಾ. ಎಷ್ಟು ಚೆನ್ನಾಗಿದೆ. ಎಷ್ಟು ದೊಡ್ಡ ರೂಮ್ ಇದು. ಅಯ್ಯೋ, ಎಷ್ಟು ಚೆನ್ನಾಗಿದೆ. ಎಷ್ಟು ದೊಡ್ಡ ಕನ್ನಡಿ. ಚೆಲುವೆ, ಏನ್ ಹೇಗಿದ್ಯಾ? ಬೇಗ ತಯಾರಾಗು.
ಹಾ, ಇದು ಬಾತ್ರೂಮಾ? ಅಯ್ಯೋ, ಎಷ್ಟು ದೊಡ್ಡದು! ಆಹ್! ನಿಜವಾಗ್ಲೂ ಆ ಹುಡ್ಗಂಗೆ ನನ್ನ ಹೆತ್ತವ್ರ ಬಗ್ಗೆ ಗೊತ್ತಾ ಇಲ್ವಾ? ನನ್ನ ಜೊತೆ ಸುತ್ತೋಕೆ ಸುಳ್ಳು ಹೇಳ್ತಿದ್ದಾನ? ಅದೇನೇ ಆಗಿದ್ರೋ ನಂಗಿರೋ ಒಂದೇ ಆಧಾರ ಆ ಹುಡ್ಗಾನೇ ಅಲ್ವಾ? ಏನಾದ್ರೂ ಮಾಡಿ ಆದಷ್ಟು ಬೇಗ ನಿಜ ತಿಳ್ಕೋಬೇಕು. ಅಷ್ಟು ಕಷ್ಟಪಟ್ಟು ಕ್ರೀಮ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರ್ತಿರೋದು ಅಮೇರಿಕಾ ಹುಡುಗ ಅಲ್ಲ, ಮಂಗಳೂರು ಹುಡುಗ. ಅಕ್ಕ, ನಿಂಗೆ ಮಂಗಳೂರು ಅಂದ್ರೆ ನನಗೆ ಹುಬ್ಬಳ್ಳಿನೋ ಧಾರವಾಡ ಸಂಬಂಧನೋ ಫಿಕ್ಸ್ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಆದ್ರೂ ನಂಗೊಂದು ಡೌಟೇ, ಅತ್ತೆ ಬೇಕು ಅಂತಾನೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲದೆ ಯಾರ್ಯಾರಿಗೋ ಕೊಟ್ಟು ಮದ್ವೆ ಮಾಡಬೇಕು ಅಂತಿದ್ದಾರೆ ಅನ್ನೋದು ನನಗೆ ಅನುಮಾನ. ಛೇಛೆ, ಹಾಗೇನೂ ಇಲ್ಲ. ನಾನು ದೂರ ಹೋಗ್ತೀನಿ ಅಂತ ಕಣ್ಣೀರ್ ಕೂಡ ಹಾಕಿದ್ರು, ನೋಡಿಲ್ವಾ? ಇಂದು ನೀನು ಮದ್ವೆಯಾಗಿ ಹೋದ್ರೆ ನಾನು ಹೇಗೆ ಬದುಕೋದು? ಅಯ್ಯೋ, ನೀನ್ ಯಾಕೆ ಅಳ್ತಿದ್ಯಾ? ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ನನಗ್ ನೋಡಕ್ಕಾಗಲ್ಲ, ಸುಮ್ನೆ ಇರು. ಹೀಗೆ ಕೂಡ ಕಣ್ಣೀರ್ ಬರುತ್ತೆ. ಅದಕ್ಕೆ ಕಣ್ಣೀರ್ನ ನಂಬಿ ಮೋಸ ಹೋಗ್ಬಾರ್ದು. ಊಟ ಮಾಡಕ್ ಬರೋದಿಲ್ವಾ? ಬೇಗ ಬಂದ್ಬಿಡಿ. ಕೇಳಿಸ್ಕೊಂಡಿರ್ಬೋದಾ? ನಗ್ತಿದ್ದಾರೆ ಅಂದ್ರೆ ಕೇಳಲಿಲ್ಲ ಅಂತ ಅರ್ಥ. ಕೇಳಿಸ್ಕೊಂಡಿದ್ರೆ ವಿಷಯ ಮಾವನ್ ಹತ್ರ ಹೋಗ್ತಿತ್ತು ಅಲ್ವಾ? ಅತ್ತೆ ನಗ್ತಾ ಇದ್ದಾರೆ ಅಂದ್ರೇನೆ ತೊಂದ್ರೆ. ಅತ್ತೆ ಯಾರನ್ನಾದ್ರೂ ನೋಡಿ ನಕ್ಕಿದ್ರೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಹಾಗೇನೂ ಇಲ್ಲ ಕಣೆ, ನಿನ್ಯಾಕ್ ಟಾರ್ಗೆಟ್ ಮಾಡ್ತಾರೆ? ಬಾ ಊಟ ಮಾಡೋಣ. ಮೀರಾ, ಇವತ್ತು ನಾನೇ ಬಡಿಸ್ತೀನಿ, ಕೂತ್ಕೋ.
ನೀವಿಬ್ರು ಕೂತ್ಕೊಳ್ಳಿ. ಜ್ಯೋತಿ, ಚಟ್ನಿ. ಅಕ್ಕ, ನಂಗೆ ಇಷ್ಟವಾದ ಚಿಕನ್. ಜ್ಯೋತಿ, ಅನ್ನ ಬಡಿಸು. ಅತ್ತೆ, ನಂಗೆ 2 ಚಿಕನ್ ಲೆಗ್ ಪೀಸ್ ಪ್ಲೀಸ್. ಇವತ್ ನೀನ್ ನಾನ್ ವೆಜ್ ತಿನ್ನಲ್ಲ ಅಲ್ವಾ? ಹೌದತ್ಗೆ ಅತ್ತಿಗೆ ಬಿಂದುಗೆ ಚಿಕನ್ ಹಾಕೋದ್ ಮರ್ತೋದ್ರಿ. ಆ, ಮರ್ತಿಲ್ಲ ಮೀರಾ, ಬೇಕು ಅಂತಾನೆ ಬಡ್ಸಿಲ್ಲ. ಅದ್ಯಾಕೆ ಎಲ್ರಿಗೂ ಚಿಕನ್ ಹಾಕಿ ಅವಳನ್ ಮಾತ್ರ ಬಿಟ್ಟೆ? ಇತ್ತೀಚೆಗೆ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಳ್ ಭಾವ. ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ತುಂಬಾನೇ ಕಮ್ಮಿ ಬಂದಿದೆ. ಬ್ರೈನ್ ಶಾರ್ಪ್ ಆಗ್ಬೇಕು ಅಂದ್ರೆ ನಾನ್ ವೆಜ್ ತಿನ್ಬಾರ್ದಂತೆ. ಅದಕ್ಕೆ ಅವಳಿಗೋಸ್ಕರ ಇವತ್ತು ಸ್ಪೆಷಲ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಈ ವಯಸ್ಸಲ್ಲಿ ನಾನ್ ವೆಜ್ ಮುಖ್ಯನಾ? ಬುದ್ಧಿ ಮುಖ್ಯ, ಅವಳು ಚೆನ್ನಾಗಿ ಓದೋದ್ ಮುಖ್ಯ. ಬುದ್ಧಿ ಬರುತ್ತಾ? ಹಾಗಾದ್ರೆ ಅದೆಲ್ ಸಾಕಾಗತ್ತೆ. ನನಗ್ ಹಾಕಿರೋದು ಕೂಡ ನೀನೇ ತಿನ್ನು. ಬಿಂದು, ನೀನು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮಾತು ಕೂಡ ಆಡ್ಬೇಕು. ಅರ್ಥ ಆಯ್ತಾ? ತಿನ್ನಮ್ಮ. ಎಲ್ಲರೂ ಚಿಕನ್ ತಿಂದು ಅವಳು ಮಾತ್ರ ಬೆಂಡೆಕಾಯಿ ಪಲ್ಯ ತಿನ್ನು ಅಂತೀಯಾ? ತಿನ್ಬೇಕು ಚಿಕ್ಕಮ್ಮ. ಓದೋದಕ್ಕಿಂತ ತಿನ್ನೋದ್ ಮುಖ್ಯನಾ ಏನು ಹೇಳಿ ಭಾವ? ಹಪ್ಪಳ ಕೊಡು. ಆದ್ರೂ ಅಪೂರ್ವ ನಿನ್ನೊಳ್ಳೆದಕ್ಕೆ ಅಲ್ವಾ ಹೇಳಿದ್ದು, ತಿನ್ನಮ್ಮ. ಅತ್ತಿಗೆ ಹೇಳಿದ್ರು ಅಂದ್ರೆ ಯೋಚನೆ ಮಾಡ್ಬಾರ್ದು. ತಿನ್ನು, ಬೆಂಡೆಕಾಯಿ ತಿನ್ನು. ಆ ಸಾರಷ್ಟು ನಿನ್ಗೆ. ತಿನ್ನು. ದೂರದ ಬೆಟ್ಟ ನುಣ್ಣಗೆ ಅಂದ್ರೆ ಇದೆ. ಚಿಕ್ಕಮ್ಮ ಏನೋ ಹೇಳ್ತಿರೋ ಹಾಗಿದೆ. ಸಾರ್ ಚೆನ್ನಾಗಿದೆ ಅಂತಿದ್ದೆ. ಹಾಗಿದ್ರೆ ಇನ್ ಸ್ವಲ್ಪ ಹಾಕ್ಲಾ? ಬೇಡಮ್ಮ, ಸಾಕು ಸಾಕು. ಬಿಂದು, ಇದ್ ತಗೋ, ಇನ್ನೊಂದು ಹಪ್ಪಳ ಹಾಕಿಸ್ಕೊ. ಇನ್ನೊಂದು ವಿಷಯ, ಇವತ್ತಿಂದ ಬಿಂದು ನನ್ನ ಪಕ್ಕದ ರೂಮಲ್ಲೇ ಮಲ್ಕೊಳ್ತಾಳೆ. ಯಾಕಪೂರ್ವ, ಇಬ್ರು ಒಂದೇ ರೂಮಲ್ಲಿ ಇದಾರಲ್ವಾ? ಅದು ಹಾಗಲ್ಲ ಭಾವ. ಇಂದು ಮದ್ವೆ ಆದ್ಮೇಲೆ ಪಾಪ ಬಿಂದು ಒಬ್ಳೆ ಮಲ್ಕೋಬೇಕು. ಅದು ಈಗ್ಲಿಂದಾನೇ ಅಭ್ಯಾಸ ಆಗುತ್ತೆ. ಅಷ್ಟೇ ಅಲ್ಲ ಭಾವ, ಬಿಂದುಗೆ ಬೇಕಾಗಿರೋ ವಿಷಯಕ್ಕಿಂತ ಬೇರೆ ವಿಷಯದಲ್ಲಿ ಆಸಕ್ತಿ ಜಾಸ್ತಿ. ಅದು ಓದ್ಗಡ್ಡಿ ಮಾಡಿ ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿದೆ. ಅದಕ್ಕೆ ಅವಳು ನನ್ನ ಹತ್ರನೇ ಇದ್ರೆ ಅವಳನ್ನ ಸರಿ ದಾರಿಯಲ್ಲಿ ನಡೆಸ್ತೀನಿ. ನೀನ್ ಹೇಳಿದ್ದು ಕರೆಕ್ಟೆ. ಸ್ವಲ್ಪ ಅವಳ ಮೇಲೆ ಕೇರ್ ತಗೋ. ಖಂಡಿತ ಭಾವ. ನೋಡಿದ್ಯಾ ಬಿಂದು, ನಮ್ಮ ಅತ್ತೆ ನಿನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ. ಅರ್ಥ ಆಯ್ತು. ನನ್ನ ಮಾತು ಅವ್ರಿಗೆ ಕೇಳಿದೆ, ಅದಕ್ಕೆ ಫೋಕಸ್ ನನ್ನ ಮೇಲೆ ಇಟ್ಟಿದ್ದಾರೆ.
ಶಕ್ತಿ